ಸರ್, ನೀವು ಚಿತ್ರದುರ್ಗ ಜೈಲಲ್ಲಿ ಇದ್ರಿ ಅಂತ ಹೇಳಿದ್ರಿ. ಎಷ್ಟು ದಿನ ನೀವು ಜೈಲಲ್ಲಿ ಇದ್ರಿ ಚಿತ್ರದುರ್ಗದಲ್ಲಿ? ಮತ್ತೆ ಉಮೇಶ್ ರೆಡ್ಡಿ ಪರಿಚಯ ನಿಮ್ಗೆ ಹೇಗಿತ್ತು? ಚಿತ್ರದುರ್ಗ ಜೈಲ್ ಅವಾಗ ಚಿತ್ರದುರ್ಗ ಜಿಲ್ಲಾ ಇತ್ತು, ದಾವಣಗೆರೆ ಜೈಲಿನಾಗ ಇದ್ದೆ ನಾನು. ದಾವಣಗೆರೆಯಲ್ಲಿ ಸುಮಾರು 30 ಕೇಸ್ ಹಾಕಿದ್ರು ನನ್ನ ಮೇಲೆ. ಸುಮಾರು ಚಿತ್ರದುರ್ಗ, ಆಮೇಲೆ ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಶಿಗ್ಗಾಂವ, ಹುಬ್ಳಿ ಹೈವೇ ರೋಡ್ ಏನಿದೆ ಅಲ್ಲ, ಎಲ್ಲಾ ಒಂದೊಂದು ತಾಲೂಕಿನಾಗ 5-6 ಕೇಸ್ಗಳು ಇದ್ವು. ಅದರಲ್ಲೇ ಚಿತ್ರದುರ್ಗದಲ್ಲೇ 95, 93ರಾಗನ ನಾ ಚಿತ್ರದುರ್ಗ ಕೋರ್ಟ್ ನಲ್ಲಿ ವಾದ ಮಾಡಿದವ್ ನಾನು. ಯಾಕಂದ್ರೆ ಅಲ್ಲಿ ನಾನು 380-44 ಕಳ್ತನ ಕೇಸ್ ಬಿದ್ದಿದ್ವು. ಆ ಉದ್ದೇಶಕ್ಕೆ ನನಗೆ ಅಲ್ಲಿ ದಾವಣಗೆರೆ ಜೈಲಿನಲ್ಲಿ ಅಲ್ಲೆಲ್ಲ ಕೇಸ್ ಮುಗಿದಿಂದ ಚಿತ್ರದುರ್ಗಕ್ಕೆ ತಗೊಂಡ್ರು. ಅಲ್ಲಿ ಚಿತ್ರದುರ್ಗ ಜೈಲಿನಲ್ಲಿ ಇದ್ದಾಗ ನನಗೆ ಸ್ವಲ್ಪ ದಿನ ಇದ್ದಾಗ ಅಡ್ಮಿಷನ್ ಉಮೇಶ್ ರೆಡ್ಡಿ ಅವರು ಬಂದ್ರು. ಬಂದ್ಮೇಲೆ ಅವ್ರಿಗೆ ಅಡ್ಮಿಷನ್ ಅಲ್ಲೇ ಇಟ್ಕೊಂಡಿದ್ದ. ನನ್ನ ಅಲ್ಲಿಂದ ಕೋರ್ಟ್ ಕೂಟ, ಆ ಕೋರ್ಟ್ ಈ ಕೋರ್ಟ್ ಅಲ್ಲಿತ್ತ ಮತ್ತೆ ನಾ ದಾವಣಗೆರೆ ಜೈಲಿಗೆ ಹೋದೆ. ಅವ್ರಿಗೆ ಕನ್ವಿಕ್ಷನ್ ಆಯ್ತು. ಆಮೇಲೆ ಅವರು ಬಳ್ಳಾರಿ ಜೈಲಿಗೆ ಹೋದ್ರು. ಬಳ್ಳಾರಿ ಜೈಲಿಗೆ ಹೋದಾಗ ಅಲ್ಲೇ ಇಲ್ಲಿ ಇಟ್ಕೊಳ್ಳಿಲ್ಲ ಅವ್ರಿಗೆ. ಬಳ್ಳಾರಿ ಜೈಲಿಗೆ ಹೋಗಿ ಬಳ್ಳಾರಿ ಜೈಲಿಂದ ಕೋರ್ಟ್ಗೆ ಅಲ್ಲಿತಾ ಇದ್ರು ಅವ್ರು. ಅವ್ರ ಮೇಲೆ ಒಂದ್ 2-3 ಕೇಸ್ ಇದ್ವು, ಸಣ್ಣ ಪುಟ್ಟ ಕೇಸು. ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇತ್ತು. ಆ ಕೇಸ್ನಲ್ಲಿ ಅವರು ಕೋರ್ಟ್ಗೆ ಬಂದಾಗ ಪೊಲೀಸ್ನವ್ರಿಗೆ MRC ಎಸ್ಕೇಪ್ ಆಗಿ ಹೋಗಿದ್ದ. ಹೋಗಿ ಸುಮಾರು ವರ್ಷ ಒಂದು ಸ್ವಲ್ಪ ಸಮಯ ಕಾಲ ಮುಗಿದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ ಅವನು ವಿಕೃತ ಕಾಮಿ ಅಂತ ಮಾಧ್ಯಮಗಳು, ಈಗ ಹೆಂಗ ದರ್ಶನನಿಗೆ ವಿಕೃತ ಕೊಲೆಗಾರ ಅನ್ನೋದು ಹೆಂಗೆ ಇದು ಬಂತು, ಹಂಗೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಅಂತಂದು ಅವ್ರು ಸಿಗ್ಲಿಲ್ಲದಕ್ಕೆ ಪೋಸ್ಟರ್ಗಳೆಲ್ಲ ಹಚ್ಚಿ ಅವ್ನಿಗೆ ಆ ರೀಪು ಈ ರೀಪು ಅಂತಂದು ಆ ಪೊಲೀಸ್ನವರು ಮತ್ತೆ ಪೆಂಡಿಂಗ್ ಇದ್ದ ಕೇಸ್ಗಳನ್ನೆಲ್ಲ ಅವನ ಮೇಲೆ ಎಳೆದ ಆ ಕೇಸ್ಗಳೆಲ್ಲ ದಾಖಲಾ ಮಾಡಿದ್ರು. ಅಂದ್ರೆ ನಾನು ಹೇಳ್ತಾ ಇಲ್ಲ, ಉಮೇಶ್ ರೆಡ್ಡಿನ ಸ್ವತಃ ನನ್ನ ಹತ್ರ ಹಂಚ್ಕೊಂತ ಇದ್ದಿದ್ದು. ಯಾಕಂತಂದ್ರೆ ಬೆಳಗಾಂ ಜೈಲಿನಲ್ಲಿ ಪಾಸಿ ರೂಮ್ನಾಗ ಸೆಲ್ನಾಗಿದ್ರೆ ನಾನು ಇದ್ರ ಡೆಕ್ನು ಆ ಸೆಲ್ನಾಗ ನಾ ಇರ್ತಿದ್ದೆ. ಅಲ್ಲೆಲ್ಲ ರೌಡಿಗಳು, ವಿಐಪಿಗಳು ಡೆಕ್ನು ಸೆಲ್ ಅದು. ಅದ್ರ ಪಕ್ಕದಲ್ಲೇ ಪಾಸಿ ಸೆಲ್ನಾಗನ ಉಮೇಶ್ ರೆಡ್ಡಿ. ಮತ್ತು ನಮ್ಮ ಕರ್ನಾಟಕದಲ್ಲಿ 60-70 ಮಂದಿಗೆ ಗಲ್ ಶಿಕ್ಷೆ ಆಗಿದೆ. ಆದ್ರೆ ಗಲ್ ಇನ್ನೂವರೆಗೆ ಯಾರಿಗೂ ಕೊಟ್ಟಿಲ್ಲ. ಈಗ ಉಮೇಶ್ ರೆಡ್ಡಿಗೆ ಶಿಕ್ಷೆ ಆಗಿ ಅವನಾಗ್ಲಿ, ಸಾಹೇಬಣ್ಣ ಅಂತ ಆಗ್ಲಿ, ಆಮೇಲೆ ದಂಡುಪಾಳ್ಯದವರಾಗಿರ್ಲಿ, ಮಿಸಿ ಮಾದಣ್ಣ ವೀರಪ್ಪನ ಕೊಲೆ ಕೇಸ್ನ ಡಾಕ್ಟರ್ ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದವರಾಗಿರ್ಲಿ, ಪ್ರತಿಯೊಂದು ಕೇಸ್ನವರು, ಆಮೇಲೆ ಭೀಮಾ ತೀರದ ಹಂತಕರು ಬಾಗಪ್ಪ ಅರ್ಜುನ್ ಆಗ್ಲಿ, ಸಂದಪ್ಪ ಅರ್ಜುನ್ ಆಗ್ಲಿ, ಅವರು ಬೆಳಗಾಂ ಜೈಲ ನನ್ನ ಜೊತೆಲೇ ಇದ್ರು. ಆಮೇಲೆ ಹಿಂಗೆಲ್ಲ ಜೈಲಿನಲ್ಲಿ ಸುಮಾರು 700-800 ಜನ ಆ ಹಿಂಡಲ್ಗ ಜೈಲ್ನಾಗ ಇದ್ವಿ. ಬಳ್ಳಾರಿ ಜೈಲ್ನಾಗ ಬಾಗಪ್ಪ ಅರ್ಜುನ್ ಸಿಕ್ಕಿದ್ರು. ಹಿಂಗೆ ಎಲ್ಲಿ ಜೈಲ್ಗೆ ಹೋಗ್ತೀನಿ, ಬಿಜಾಪುರ ಜೈಲ್ನಾಗ ಸಿಕ್ಕಿದ್ರು, ಗುಲ್ಬರ್ಗ ಜೈಲಿಗೆ ಅವರ ಕೇಸ್ನವ್ರೆಲ್ಲ ಬರ್ತಿದ್ರು. ಹಿಂಗೆಲ್ಲ ಜೈಲ್ನಾಗ ಎಲ್ಲಾರನ್ನೂ ನೋಡ್ತಾ ಅವ್ರ ವಿದ್ಯಮಾನಗಳನ್ನ ಅನುಸರಿಸಿಕೊಂಡು ಸರ್ವೆ ಮಾಡ್ತಾನ ನಾನು ಬಂದಾಗ ಉಮೇಶ್ ರೆಡ್ಡಿ ಬಗ್ಗೆ ಪ್ರಚಾರಗಳು ಬಾಳ್ ಬೆಳಿತಾ ಪಬ್ಲಿಕ್ನವರು ಅವನ್ನ ವಿಕೃತ ಕಾಮಿನ ಅಂತ ತಿಳ್ಕೊಂಡು ಅವನಿಗೆ ಆಗಾಗ ಆ ಜೈಲು ಈ ಜೈಲಿನಾಗ ಸರ್ಚ್ ಮಾಡೋ ಸಂದರ್ಭದಲ್ಲಿ ಪೊಲೀಸ್ನವರು ಮಾಧ್ಯಮಗಳಿಗೆ ವರದಿ ಕೊಡ್ತಿದ್ದನ್ನು ನಾನು ಕೇಳಿದ್ದೀನಿ. ಅವನ ರೂಮ್ನಾಗ ಬ್ಲೌಸ್ ಸಿಕ್ಕು, ಒಳಗಡೆ ಚಡ್ಡಿ ಸಿಕ್ತು, ಲಂಗ ಸಿಕ್ತು, ಇಂಥವೆಲ್ಲ ಹೇಳ್ತಾ ಇರೋದು ತಪ್ಪು. ಯಾಕಂದ್ರೆ ನಾನು 33 ವರ್ಷ ಜೈಲು ಅನುಭವಿಸ್ತವನು. ಆ ಜೈಲಲ್ಲಿ ಏನೇನ್ ನಡೀತೈತಿ, ಅಲ್ಲೆಲ್ಲಾನು ನಡೀತೈತಿ. ಆದ್ರೆ ಒಂದು ಒಂದು ಇತಿಹಾಸ ಇಲ್ಲ. ಯಾಕಂದ್ರೆ ಜೈಲಾಗೆ ಐತಿ ಹೊರತು ಆ ಉಮೇಶ್ ರೆಡ್ಡಿ ಅಲ್ಲಿ ಅವ್ನು ಇಟ್ಕೊಂತಿದ್ದ, ಅದು ಬಿಡ್ತಿದ್ದ ಅಂತ ಏನಿಲ್ಲ. ಈಗ ಅವರೆಲ್ಲ ದೇವ್ರ ಮಕ್ಕಳಾಗಿದ್ದಾರೆ. ಸಾಹೇಬಣ್ಣ ಅಂತ ಗುಲ್ಬರ್ಗ ಜಿಲ್ಲಾದವನು 5 ಮಂದಿ ಕೊಲೆ ಮಾಡಿದವನು. ಅವನು ಜೈಲ್ನಾಗೆ ಇದ್ದ. ಅವನು ಪಾಸಿ ಸುಲ್ನಗರರು. ಏನೋ ಒಂದು ಅನ್ಲಾಕ್ ಆದ ಸಂದರ್ಭದಲ್ಲಿ ಪೊಲೀಸ್ ಎಸ್ಕಾಟ್ ಇಟ್ಕೊಂಡು ಆಸ್ಪತ್ರೆಗೆ ಅಂತ ಬರ್ತಿರ್ತಾರೆ. ಆಮೇಲೆ ನನ್ನ ನೋಡ್ಲಿಕ್ಕೆ ಅಂತ ನನ್ನ ರೂಮ್ಗೆ ಪೊಲೀಸರು ಕರ್ಕೊಂಡ್ಬಂದು ನನ್ನ ಹತ್ರ ನೋಡ್ ಬಸಣ್ಣ ಎಲ್ರೂ ಬಿಡುಗಡೆ ಆಗ್ತಾ ಇದಾರೆ ಅಂತ ಬಲ್ಕಿ ಸಭಾನಾಗ ಅತ್ಯಾಚಾರ ಆಗಿ ಕೊಲೆ ಮಾಡಿದಂತ ಅಪರಾಧಿಗಳಿಗೆ 161 161ನೇ ಸನ್ನಡತೆ ಮೇಲೆ ಬಿಡುಗಡೆ ಮಾಡಿದ್ರು. ಇವ್ರು ಬೇಕಾದವ್ರಿಗೆ ಮಾತ್ರ ಬಿಡುಗಡೆ ಮಾಡ್ತಾರ. 10 ವರ್ಷಕ್ಕೆ ಬಿಡುಗಡೆ ಮಾಡಿದ್ರು ಕೈದಿಗಳನ್ನ, 8 ವರ್ಷಕ್ಕೆ ಬಿಡುಗಡೆ ಮಾಡಿದ್ರು ಕುಮಾರಸ್ವಾಮಿ ಸರ್ಕಾರ, 10 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡ್ತು, 12 ವರ್ಷಕ್ಕೆ ಬಿಡುಗಡೆ ಬಿಜೆಪಿ ಸರ್ಕಾರ ಮಾಡ್ತು. ಅದರಲ್ಲಿ ನಮ್ದು ಯಾವ್ದು ಹೆಸರು ಇಲ್ದಂಗನ ಮಾಡ್ತು. ನನಗಿರೋದೊಂದು ತಾಯಿ ಇತ್ತು, ಆ ತಾಯಿನೂ ತೀರ್ಕೊಂತು. ಈಗ ನಾನು ನೋಡೋರು ಯಾರಿಲ್ಲ. ಆ ಜೈಲಲ್ಲಿ ಮಾನಸಿಕ ಆಗಿ ಅವನ
ಜೀವನ ಮಾಡ್ತಾ ಇದ್ದಾನೆ ಹೊರತು ಅಂತವ್ರಿಗೆ ಈಗ ಬಿಡುಗಡೆ ಮಾಡಿದ್ರೆ ಅಂತ ಅಪರಾಧ ಮಾಡ್ತಾರ ಅನ್ನೋದು ಹೇಳಷ್ಟು ಅವ್ರ ಮನಸ್ಸಿನಲ್ಲಿ ಇಲ್ಲ. ಯಾಕಂದ್ರೆ ಅವರೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ಅಂತವ್ರಿಗೆ ಗಲ್ಲು ಶಿಕ್ಷೆ ಆದಂತವ್ರಿಗೆ ಒಂದು ತೀರ್ಪು ಅನ್ನೋದಂತ ಇರ್ತೈತಿ, ಕೊನೆ ಅಂತ ಇರ್ತೈತಿ. ಆ ಕೊನೆಗೆ ಒಂದು ಬಿಡುಗಡೆ ಮಾಡ್ಬೋದು, ಇಲ್ಲ ಅಂದ್ರೆ ಗಲ್ಲರ ಕೊಡ್ಬೋದು. ಅವು ಯಾವುದು ಮಾಡಂಗಿಲ್ಲ. ಯಾಕಂದ್ರೆ ಇವತ್ತು ಜೈಲುಗಳು ಹೆಂಗಾಗಿದ್ವು ಅಂದ್ರೆ ಒಂಥರ ಲಾಡ್ಜ್ಗಳು ಅದಂಗಾಗಿದ್ವು. ಹೊರಗಡೆ ಇನ್ಸ್ಪೆಕ್ಟ್ ಆಡಿದ್ರೆ ಒದ್ದೊಳ್ಕೊಂಡ್ ಜೈಲಿಗೆ ಹಾಕ್ತಾರೆ. ಜೈಲ್ನಾಗ ಗಾಂಜಾ, ಅಫೀಮು, ಚರಸ್, ಫೋನ್, ಕೋಟಾ ನೋಟು ಎಲ್ಲಾನು ಮಾಡಿದ್ದು ದಾಖಲೆಗಳು ನನ್ನಂತೇಳಿ ಅದಾವು. ಯಾಕಂದ್ರೆ ಧಾರವಾಡ ಜೈಲು ಕೋಟಾ ನೋಟು, ಚೋಟಾ ಜೈಲು, ಧಾರವಾಡ ಜೈಲು ಅಂತಂದು ಅಲ್ಲೆಲ್ಲ ಕೋಟಾ ನೋಟ್ ಮಾಡಿದಂತ ಕೈದಿಗಳ ಮಾಡಿ ಹೊರಗಡೆ ಪೆರಲ್ ಹೋಗಿ ಅವನ್ನೆಲ್ಲ ಬಳಕೆ ಮಾಡ್ತಿದ್ರು. ಹಿಂಗೆ ಒಂದು ಪರಿವರ್ತನೆ ಜಗದ ನಿಯಮದ ಒಂದು ವ್ಯವಸ್ಥೆಯಲ್ಲಿ ಇಂಥ ಅಪರಾಧಗಳು ನಡೀತೀವಿ ಅಂದ್ರೆ ಇದಕ್ಕೆ ಉತ್ತರ ಕೊಡೋರು ಯಾರು? ನ್ಯಾಯಾಧೀಶರ ಕೊಡ್ಬೇಕು. ಒಬ್ಬ ಜೈಲ್ನಾಗ ಏನಾದ್ರೂನ ಮಾನಸಿಕ ಆಗಿ ಸತ್ತಂದ್ರೆ ಅವನ ಮಾನಸಿಕ ಆಗಿ ಸತ್ತಾನ ಅಂತಾನ. ಅಲ್ಲೇ ಅವನಿಗೆ ಎಷ್ಟು ನೋವು ಆಗಿರ್ತೈತಿ, ಎಷ್ಟು ಒಂದು ಅವಮಾನ ಆಗಿರ್ತೈತಿ ಅಂದ್ರೆ ಹಿಂಗೆ ಹಾವೇರಿ ಜೈಲ್ನಾಗ ಇದ್ದಾಗ ಒಬ್ಬನ ಹಳೆ ಕಳ್ಳ, ಅವನು ಬೈಕ್ ಕಳ್ಳ, ಅವನ ಕೇಳಿದ, ಅಣ್ಣ ನನಗೆ ಈ ಹಾವೇರಿ ಜೈಲಿಗೆ ನಮ್ಮ ತಾಯಿ ಬರಕ್ ದೂರ ಆಗುತ್ತೆ, ನಮ್ಮ ತಾಯಿಗೆ ವಯಸ್ಸಾಗೈತಿ, ಇಲ್ಲಿಂದ 8 ಕಿಲೋಮೀಟರ್ ಜೈಲ್ವರೆಗೆ ನಡ್ಕೊಂಡ್ ಬರ್ಬೇಕು, ರಾತ್ರಿ ಅಲ್ಲಿ ಬಸ್ಸಿನ ಸಂಚಾರ ಇಲ್ಲ, ನನಗೊಂದು ಅರ್ಜಿ ಬರ್ದು ಕೊಟ್ಬಿಡು, ನಾನು ಜಡ್ಜ್ ಹತ್ರ ಕೇಳ್ಕೊಂಡು ಅವ್ರು ಸಂಬಂಧಪಟ್ಟಂತ ಜೈಲಿನಲ್ಲಿ ರಾಣೆಬೆನ್ನೂರು ಜೈಲಾಗ ಇರ್ತೀನಿ ಅಂತಂದ್ರೆ ಅದಕ್ಕೆ ನಾನೊಂದು ಅರ್ಜಿ ಬರ್ದು ಕೊಟ್ಟಿದ್ದೆ. ಆ ಅರ್ಜಿನ ಮುಚ್ಚಿಟ್ಕೊಂಡು ಜಡ್ಜ್ ಕೈಯಾಗ ಕೊಟ್ಟರೆಲ್ಲ ಜಡ್ಜ್ ನೋಡಿದಾಗ ಬಿಸಾಕ್ಬಿಟ್ಟ ಅಂತ ಅವನು ಹೇಳಿದ್ದು, ನಾ ಹೇಳ್ತಾ ಇಲ್ಲ, ನನಗ್ ಬಂದು ಹೇಳಿದ್ದು, ಇದನ್ನ ಅರ್ಜಿ ಯಾರು ಬರ್ತಿದ್ದು, ಯಾರು ಕೊಟ್ಟಿದ್ದು, ನಿನ್ಗೆ ಯಾರು ನೀ ಲಾಯರ್ ಹತ್ರ ಹೋಗಿತಿ ಅಂತ ಲಾಯರ್ಗೆ ಬೈದಿದ್ಕ. ಆ ಲಾಯರ್ ಇವನು ಬೈದ ಏನು ಇಲ್ದಾನೆ ಇದು ಮಾಡ್ತಿಲ್ಲ ಅಂತಂದು. ಆದ್ರೆ ಆ ಅರ್ಜಿ ಒಳಗಡೆ ಏನಿತ್ತು, ಮಾನವೀಯ ದೃಷ್ಟಿಯಲ್ಲಿ ಬಿಡುಗಡೆ ಮಾಡಿ, ಇಲ್ಲ ಜಾಮೀನು ಕೊಡಿ, ನಾನು ಆ ಕೋರ್ಟ್ಗೆ ಅಟೆಂಡ್ ಆಗ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಇಂಥ ವಿಚಾರಗಳು ಬರೆದಿರ್ತೀನಿ. ಅಂತ ವಿಚಾರಕ್ಕೆ ಅವರು ಬೇಜಾರಾಗಿ ಬೈದ್ ಕಳ್ಸಿದಕ್ಕೆ ಅವನ ರಾತ್ರಿ ಬಂದು ಮಲ್ಕೊಂಡ, ಯಾರ ಕೂತು ಮಾತಾಡ್ಲಿಲ್ಲ. ಬೆಳಿಗ್ಗೆ ಭಾನುವಾರ ಇತ್ತು, ಅವತ್ತ ಸೇವಿಂಗ್ ಕಟಿಂಗ್ ಮಾಡಕ್ಕೆ ಜೈಲ್ ಒಳಗಡೆ ಒಬ್ಬ ವ್ಯಕ್ತಿ ಬರ್ತಾನ. ಒಂದೊಂದು ರೂಮ್ನಾಗ 25-35 ಕೈದಿಗಳು ಇರ್ತಾರ. ಅವ್ರನ್ನ ಹೊರಗೆ ತೆಗೆದು 5-5 ಮಂದಿನ ತೆಗೆದು ಅಲ್ಲಿ ಲೈನ್ ಕುಂದಿಸಿ ಒಬ್ಬೊಬ್ಬನ ಕರೆದು ಸೇವಿಂಗ್ ಅದನ್ನೆಲ್ಲ ಮಾಡಿಸಿ ಮತ್ ರೂಮ್ಗೆ ಹಾಕ್ತಾರ. ಅಂತ ಒಂದು ರೂಮ್ನಾಗ ಅವನಿದ್ದ. ಆ 5 ಮಂದಿ ಒಳಗೆ ಅವನೊಬ್ಬವನು ಹೊರಗೆ ಬಂದ. 4 ಮಂದಿ ಬಂದು ಅಲ್ಲಿ ಕುಂತ್ರಿ, ಇವನು ಲೆಟ್ರಿನ್ಗೆ ಹೋಗ್ತಾನೆ ಅಂತಂದ್ರೆ ಲೆಟ್ರಿನ್ಗೆ ಹೋದಂಗ್ ಮಾಡಿ ಉಟ್ಕೊಂಡಂತ ಲುಂಗಿನ ತಗೊಂಡು ನೇಣ್ ಹಾಕೊಂಡ್ಬಿಟ್ಟ. ನೇಣ್ ಹಾಕೊಂಡೆ ಅಲ್ಲೇ ಸತ್ತ. ಅಲ್ಲೇ ನೇಣ್ ಹಾಕೊಂಡ್ಬಿಟ್ಟಾನ ಅವನು. ಆಮೇಲೆ 12 ಗಂಟೆ ಮಟನ ಅವನು ಸತ್ತಾನ ಅನ್ನೋದು ಆ ಡ್ಯೂಟಿ ಪೊಲೀಸ್ನಿಗೂ ಗೊತ್ತು, ಆ ಬೀಗ ತೆಗೆಯಂತ ಕೈದಿಗೂ ಗೊತ್ತು ಅವ್ನು ಊರ್ಲ್ ಹಾಕೊಂಡಾನ ಅನ್ನೋದು. ಆದ್ರೆ ಈಗ ಅದನ್ನ ಪಬ್ಲಿಕೇಶನ್ ಆತಂದ್ರ ಇವ್ರು ಸಸ್ಪೆಂಡ್ ಆಗ್ತಾರ, ನಾ ಸಸ್ಪೆಂಡ್ ಹಾಕನಲ್ಲ ಅಂತಂದು ಅವನ ಐಡಿಯಾ ಹಾಕೊಂಡು ಎಲ್ಲಾರು ಬಿಟ್ಕೊಂತ ಒಳಗೆ ಹಾಕೊಂತಾನೆ ಇದ್ದ. 12 ಗಂಟೆಗೆ ಡ್ಯೂಟಿ ಚೇಂಜ್ ಆಗ್ತದೆ. ಚೇಂಜ್ ಆಗಿರ್ಲಿ ಅವನು ಡ್ಯೂಟಿ ಚೇಂಜ್ ಮಾಡ್ಕೊಂಡು ಬಂದವನು ಎಲ್ಲಾರ್ದು ಲೆಕ್ಕ ತಗೊಂಡು ಆ ಸಹಿ ಹಾಕಿ ತನ್ನ ಕಡೆ ತಗೋಬೇಕಾಗಿತ್ತು. ಅವರು ಎಲ್ಲ ಒಂದೇ ಮನೆಯವ್ರಂತ ತಿಳ್ಕೊಂಡು ಅದಕ್ಕೆ ಪೊಲೀಸರು ಅವನ ಚಾವಿ ಕೊಟ್ಟ. ಎಷ್ಟೈತಿ ಟೋಟಲ್ ಅಂತ ಕೇಳ, ಇಷ್ಟೈತ್ ನೋಡ ಅಂದ. ಆಯ್ತು ಹೋಗಂತ ಕಿಚನ್ ರೂಮ್ನಾಗ ಕುತ್ಕೊಂಡು ಉಣ್ಕೊಂತಾನ ಅವ್ರನ್ನ ಕೈದಿ ಕಡೆಯಿಂದನ ಬೇಗ ಹಾಕ್ಸಿಸ್ಕೊಂತ ಬಂದ. ಅವಾಗ ಆ ಒಂದು ಆರೋಪಿ ಇಲ್ಲ ಅನ್ನೋದು ಕಂಡು ಬಂದಾಗ ಲೆಟರ್ ರೂಮ್ಗೆ ಹೋಗಿ ನೋಡ್ತಾರ, ಅವನೇನ್ ಹಾಕೊಂಡು ಸತ್ತಿರ್ತಾನ. ಅವಾಗ ಅವನ್ ಡ್ಯೂಟಿಯಾಗಿ ಸತ್ತಿರ್ತಾನವ. ಯಾರ ಡ್ಯೂಟಿಯಾಗ ಫಸ್ಟ್ ಬೆಳಗಿನ ಡ್ಯೂಟಿಯಾಗಿ ಸತ್ತಿರ್ತಾನ. ಇವನ್ ಶಿಕ್ಷಣ ಅಂತಂದು ಅವನ ಇದ್ರಿಗೆ ಹೇಳಿರೋದಿಲ್ಲ. ಟೋಟಲ್ ಲೆಕ್ಕದ ಕರೆಕ್ಟ್ ಐತಿ ಅಂತ ಹೇಳಿ ಹೋಗ್ಬಿಡ್ತಾನವ ಸರಿ ಹಾಕಿ ಇವನು ಇದು ಕೊಟ್ಟ. ಅವಾಗ ಅವನಿಗೆ ಏನಾಗ್ಬಿಡ್ತೈತಿ, ಹಿಂಗಾಗೈತಿ ಅಂದಾಗ ಇಂಥ ಒಬ್ಬ ಅಪರಾಧಿ ಆಗೋನು ನಿರಪರಾಧಿಗೆ ಅಪರಾಧಿ ಮಾಡಂತ ಪೊಲೀಸ್ನವರು ಜೈಲರ್ಗಳು ಇರ್ತಾರ. ದುಡ್ಡಿನ ಮೇಲೆ ಎಲ್ಲ ನಡೀತೈತಿ. ಯಾಕಂತಂದ್ರ ಇವತ್ತ ಉಮೇಶ್ ರೆಡ್ಡಿ ಬಗ್ಗೆ ಅವನಿಗೆ ಎಲ್ರು ಬೈತಾರ, ಎಲ್ರು ಅವನ ವಿಕೃತ ಕಾಮಿ ಅಂತಾರ. ಅವನ್ನ ಹತ್ತಿರದಲ್ಲಿ ಯಾರು ನೋಡಿದವರಲ್ಲ. ನಾ ಹತ್ತಿರದಲ್ಲೇ ಜೊತೆಲಿನ ಇದ್ದ ಕಾಲ ಕಳೆದವನು. ಯಾಕಂದ್ರೆ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧಕ್ಕೆ ಶಿಕ್ಷೆ ಕೊಡ್ಲಿ. ನಮ್ ಕಾನೂನು ಸಂವಿಧಾನ ಹೇಳೋದು ಏನಂದ್ರೆ ಅಪರಾಧಕ್ಕೆ ಶಿಕ್ಷೆ ಕೊಡ್ಲಿ, ಅಪರಾಧಿಗೆ ಶಿಕ್ಷೆ ಕೊಡೋ ಹಕ್ಕು ಕಾನೂನಿಗಿಲ್ಲ. ಹಂಗಿದ್ದಾಗ ಇವರು ಮಾನವೀಯತೆ ದೃಷ್ಟಿಯಲ್ಲಿ ಇವತ್ತು ಬಲ್ಕೀಶ್ ಬಾನುಗೆ ಯಾಕಂದ್ರೆ ನಿಧಿವತೆ ಐತೆ